ನಿರಂತರವಾಗಿ ಯಾವಾಗ ರಾಜೀವ್ ಗೌಡ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ರು, ಇಲ್ಲಿನ ಪಿನ್ ಟು ಪಿನ್ ಡೀಟೇಲ್ನೊಂದಿಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನ್ನೂರು ಸಂಪೂರ್ಣ ಚಿತ್ರಣವನ್ನ ವಿವರಿಸ್ತಾ ಇದ್ರು. ನಿನ್ನೆ ರಾತ್ರಿಯಿಂದಲೂ ಕೂಡ ರಾಜೀವ್ ಗೌಡರನ್ನ ಕರ್ಕೊಂಡು ಬರಬಹುದು ಅನ್ನುವಂತ ಒಂದು ಅನುಮಾನಗಳಿತ್ತು. ಹಾಗಾಗಿ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಮಂಜುನಾಥ್ ನನ್ನ ಜೊತೆಲಿ ಈಗಿದ್ದಾರೆ. ಮಂಜುನಾಥ್, ಹೇಳಿ, ಈ ಕಾರ್ಯಾಚರಣೆ ಹೇಗಾಯ್ತು ಅಂತ ತಮ್ಗನ್ಸುತ್ತೆ? ಏನಾಗ್ಬೋದು ಮುಂದೇನು? ವಾಟ್ ನೆಕ್ಸ್ಟ್? ಎಷ್ಟು ದಿನ ಕಸ್ಟಡಿ ಕೊಡಬಹುದು? ಏನಾದ್ರೂ ಪೊಲೀಸ್ ಇಂಟ್ರೋಗೇಷನ್ ಮಾಡಿದ್ರೆ ಇನ್ನೇನಾಗ್ಬೋದು? ಓವರ್ ಟು ಯು ಮಂಜುನಾಥ್. ಖಂಡಿತವಾಗಿ ರಂಜಿತ್, ಏನಂತಂದ್ರೆ ಈ ಪ್ರಕರಣನ ನಾವು ಯೋಚನೆ ಮಾಡಬೇಕು. ಸುಮಾರು 13 ದಿನಗಳಿಂದ ಈ ಪ್ರಕರಣವನ್ನ ನಾವು ಗಮನಿಸ್ತಾ ಹೋದ್ರೆ ಸುಮಾರು 13 ದಿನಗಳಿಂದ ಪೊಲೀಸರಿಗೆ ಇವ್ರನ್ನ ಇಡ್ಲಿಕ್ಕೆ ಸಾಧ್ಯ ಆಗಿಲ್ವಾ? ಯಾಕಂತಂದ್ರೆ ಕೆಲವು ಪ್ರಕರಣಗಳಲ್ಲಿ ನಾವು ನೋಡಬಹುದು, ಒಂದು ಸಣ್ಣ ಕಳ್ಳನ ಅಂತಂದ್ರೆ ಬೇರೆ ಬೇರೆ ಇದು ಅಂತಂದ್ರೆ ಎಲ್ಲರೂ ಸಿಕ್ಕಾಕೊಳ್ತಾರೆ. ಆದ್ರೆ ಈ ರೀತಿಯಾದ ಒಂದು ಪ್ರಭಾವವನ್ನ ಒಬ್ಬ ಸಚಿವರು ಈತನನ್ನ ಉಳಿಸ್ಲಿಕ್ಕೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರದ ಪ್ರಭಾವ ಸಚಿವರೇ ಆತನ ಬೆನ್ನೆಲುಬಿಗೆ ನಿಂತಿದ್ರು. ಈಗ ಸಿಕ್ಕಾಕೊಂಡಿರುವಂತಹ ರಾಜೀವ್ ಗೌಡನ ಬಂಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಪ್ರಮುಖವಾಗಿ ಇಲ್ಲಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ರಾಜೀವ್ ಗೌಡನನ್ನ ಮೊದಲ ಬಾರಿಗೆ ಕರ್ಕೊಂಡು ಬರಲಾಗುತ್ತೆ. ಕರೆದುಕೊಂಡು ಬಂದ ನಂತರ ಆತನನ್ನ 14 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಒಂದು ಪೊಲೀಸರು ಅವ್ರನ್ನ ಕೇಳಲಾಗ್ತದೆ. ಅದರ ಜೊತೆಗೆ ನಾವು ಇನ್ನೊಂದು ಯೋಚನೆ ಮಾಡಬೇಕು. ಇಲ್ಲಿ ಪ್ರಮುಖವಾಗಿರುವಂತದ್ದು ಆತನಿಗೆ ಆಶ್ರಯ ಕೊಟ್ಟಿರುವಂತಹ ಮೈಕಲ್ ಎಂಬಾತನನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ. ಆತನನ್ನು ಕೂಡ ಇಂಟ್ರಾಗೇಟ್ ಮಾಡಲಿಕ್ಕೆ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಕೂಡ ನಾವು ಇನ್ನಷ್ಟೇ ನೋಡಬೇಕಾಗಿದೆ. ಆದ್ರೆ ಸದ್ಯಕ್ಕೆ ನಮಗೆ ಬಂದ ಇರೋ ಮಾಹಿತಿ ಪ್ರಕಾರ 14 ದಿನಗಳ ಇಲ್ಲ 10 ದಿನಗಳ ಕಾಲ ಆದರೂ ಪೊಲೀಸ್ ಕಸ್ಟಡಿಗೆ ಕೊಡಬಹುದು ಅಂತಕ್ಕಂಥ ನಿರೀಕ್ಷೆ ಕೂಡ ಇರುವಂತದ್ದು. ರಂಜಿತ್, ಥ್ಯಾಂಕ್ ಯು. ನೋಡಿ, 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ರೆ ಆತನ 2 ಪ್ರಕರಣಗಳ ದಾಖಲಾಗಿದೆ. ಆ 2 ಪ್ರಕರಣಗಳ ಸಂಬಂಧ ಆತನನ್ನ ಇಂಟ್ರಾಗ್ರೇಷನ್ ಮಾಡುವಂತ ಸಾಧ್ಯತೆಗಳಿದಾವೆ. ಇನ್ನು ಪೌರಾಯುಕ್ತೆ ಅಮೃತಾ ಗೌಡ ಇಲ್ಲಿವರೆಗೂ ಕೂಡ ತಮ್ಮ ಜೊತೆಲಿ ಮಾತಾಡಿದಾಗೆಲ್ಲ ಏನ್ ಹೇಳ್ತಾ ಇದ್ದಾರೆ? ಅವ್ರು ಏನ್ ಹೇಳಿದ್ರು? ನನ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕು ಅನ್ನೋದನ್ನ ಹೇಳಿದ್ರು. ಇನ್ನು ಕೂಡ ಅದೇ ಸ್ಟ್ಯಾಂಡ್ ಅಲ್ಲಿ ಇದಾರೆ. ತಾವು ಮಾತಾಡಿಸಿದ್ರ? ಈಗ ಸದ್ಯಕ್ಕೆ ಜನ ಏನ್ ಹೇಳ್ತಿದ್ದಾರೆ? ಈ ಭಾಗದ ಸ್ಥಳೀಕರು ಏನ್ ಹೇಳ್ತಿದ್ದಾರೆ? ಹೇಳಿ ಮಂಜುನಾಥ್. ರಂಜಿತ್, ಖಂಡಿತವಾಗಿ ಏನು ಶಿಡ್ಲಘಟ್ಟ ಪೌರಾಯುಕ್ತ ಅಮೃತಾ ಗೌಡ ಅವರು ಹೇಳುವಂತದ್ದು ಇಷ್ಟೇ. ಅಂದ್ರೆ ಕೇವಲ ಇದ್ಯಾವುದೋ ರಾಜಕೀಯ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಲ್ಲ, ಇದು ಒಂದು ಸಿನಿಮಾ ಬ್ಯಾನರ್. ಅದು ಜಮೀರ್ ಅಹಮದ್ ಖಾನ್ ಅವರ ಮಗನ ಒಂದು ಕಲ್ಟ್ ಮೂವಿಯ ಪ್ರಮೋಷನ್ಗೆ ಹಾಕಿದ್ದಂತಹ ಬ್ಯಾನರ್. ರಾಜೀವ್ ಗೌಡ ಇದೇ ಬ್ಯಾನರ್ ಗಳನ್ನ ಇಡೀ ಶಿಡ್ಲಘಟ್ಟ ನಗರದ ಆದ್ಯಂತ ಸಾಕಷ್ಟು ಬ್ಯಾನರ್ ಗಳನ್ನ ಕಟ್ಟಿದ್ದಂತ ಸಂದರ್ಭದಲ್ಲಿ ಇದೇ ಕೋಟೆ ಸರ್ಕಲ್ ನಲ್ಲಿ ಸಾಕಷ್ಟು ಆ ಒಂದು ಬ್ಯಾನರ್ ನಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಆ ಒಂದು ಬ್ಯಾನರ್ ನನ್ನ ತೆರವು ಮಾಡಿದ್ರು. ಇದು ಈ ಒಂದು ಗಲಾಟೆ ಏಕೆ ಉಟ್ಕೊಳ್ಳುತ್ತು ಅಂತಂದ್ರೆ, ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಇದೇ ಒಂದು ಶಿಡ್ಲಘಟ್ಟಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಬ್ಯಾನರ್ ಗಳನ್ನ ರಾಜೀವ್ ಗೌಡ ಕಟ್ಟಿಸಿರ್ತಾರೆ. ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಜೆಡಿಎಸ್ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಕೂಡ ಕಟ್ಟಿರ್ತಾರೆ. ಆ ರವಿಕುಮಾರ್ ಬ್ಯಾನರ್ ಗಳನ್ನ ಹಾಗೆ ಉಳಿಸಿ ಅವರ ಬ್ಯಾನರ್ ಗಳನ್ನ ತೆರವು ಮಾಡಿದಂತ ಒಂದು ಹಿನ್ನೆಲೆ ಇಟ್ಕೊಂಡು ಕಲ್ಟ್ ಮೂವಿದು ಕೂಡ ನೀವು ಬ್ಯಾನರ್ ನನ್ನ ತೆರವು ಮಾಡಿದ್ರಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಉಟ್ಕೊಳ್ಳುತ್ತೆ. ಇಲ್ಲಿ ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕು. ನಮ್ಮ ಬ್ಯಾನರ್ ಅನ್ನ ತೆರವು ಮಾಡಿದ್ರಿ, ನಾನು ಬೆಂಕಿ ಹಚ್ಚುತ್ತೇನೆ, ಚಪ್ಪಲಿ ಹಾಕಿ ನಿಮ್ಗೆ ಹಾರ ಹಾಕಿ ಮೆರವಣಿಗೆ ಮಾಡಿ ನಾನು ಇಲ್ಲಿಂದ ಓಡಿಸ್ತೇನೆ ಅಂತಕ್ಕಂಥ ಮಾತು ಇಡೀ ಶಿಡ್ಲಘಟ್ಟ ನಗರ ಜನರನ್ನ ಕೆರಳಿಸುತ್ತೆ. ಹಾಗಾಗಿ ಇವತ್ತು ಆತನ ಮೇಲೆ ಗಂಭೀರವಾಗಿ ಒಂದು ಸರ್ಕಾರಿ ಅಧಿಕಾರಿ ಮೇಲೆ ಬೆದರಿಕೆ ಮತ್ತೆ ಧಮಕಿ ಹಾಕಿ ಕೊಲೆ ಯತ್ನ ಒಂದು ಪ್ರಕರಣ ಕೂಡ ಇಲ್ಲಿ ದಾಖಲಾಗಿರುವಂತದ್ದು. ಇನ್ನಷ್ಟೇ ನೋಡಬೇಕು. ಜನ ಕೂಡ ಈಗ ರಾಜೀವ್ ಗೌಡರನ್ನ ಅರೆಸ್ಟ್ ಮಾಡಿರುವಂತದಕ್ಕೆ ಜನ ಕೂಡ ಈಗ ಗಮನಿಸಿದ್ದಾರೆ. ಆದ್ರೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತಕ್ಕಂಥದ್ದು ಕೂಡ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ರಂಜಿತ್, ಕರೆಕ್ಟ್. ಮಂಜುನಾಥ್, ನಾವು ಗಮನಿಸ್ತಾ ಹೋದಂಗೆ ನೋಡಿ, ಇದು ಹೈ ಪ್ರೊಫೈಲ್ ಕೇಸ್. ಈ ಭಾಗದ ಪ್ರಭಾವಿ ಮುಖಂಡ ರಾಜೀವ್ ಗೌಡ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತರಾದ್ರೂ ಕೂಡ ತನ್ನದೇ ಆದಂತ ಒಂದಿಷ್ಟು ಬೆಂಬಲಿಗರ ಜೊತೆಗೆ ಈ ಭಾಗದಲ್ಲಿ ಓಡಾಡ್ತಾ ಇದ್ರು. ಕೇವಲ ಬ್ಯಾನರ್ ವಿಚಾರಕ್ಕೆ ಇಷ್ಟು ದೊಡ್ಡ ಒಂದು ಟ್ರ್ಯಾಪ್ ಆಗಿ ಅಥವಾ ಇಷ್ಟು ದೊಡ್ಡ ಒಂದು ಎಲಿಗೇಷನ್ ಅಲ್ಲಿ ಸಿಕ್ಕಂಡು ಬಿದ್ದಿರುವಂತ ರಾಜೀವ್ ಗೌಡ ಅವರ ಬೆಂಬಲಿಗರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ? ಜನ ಬಿಡಿ, ಜನ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇವ್ರ ಸ್ಟ್ಯಾಂಡ್ ಏನು? ಮಾಡಿದ್ದು ತಪ್ಪಾಗಿದೆ ಅನ್ನುವಂತ ಮನೋಭಾವನೆ ಏನಾದ್ರೂ ಇದೆಯಾ? ಅದು ರಾಜೀವ್ ಗೌಡ ಬೇಸಿಕಲಿ ಏನು ಹೀಗೇನಾ? ಡೋಂಟ್ ಕೇರ್, ಯಾರಿಗೇನು ಹೇಳೋದು ಕೇಳೋದು ಅಥವಾ ಒಂದು ಮುಲಾಜು ಗಿಲಾಜು ಏನೂ ಇಲ್ವಾ? ಹಾಗಾದ್ರೆ ಹೇಗೆ ಅಂತ ಮಂಜುನಾಥ್. ರಂಜಿತ್, ಖಂಡಿತ ಈ ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡ ಬಂದು 2023 ಚುನಾವಣೆಗೆ ಏನು ಹಿಂದೆ 2 ವರ್ಷಗಳ ಹಿಂದೆ ಇಲ್ಲಿ ಒಂದು ಕಿಟ್ಟುಗಳು ಮತ್ತೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಂದಂತಹ ವ್ಯಕ್ತಿ. ಈತ ಮಂಡೂರು ಕೆಆರ್ಪುರ ಭಾಗದಲ್ಲಿ ಸಾಕಷ್ಟು ಒಂದು ಚಿರಪರಿಚಯ ಆಗಿರ್ತಕ್ಕಂಥ, ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮಾಡಿಕೊಂಡು ಸಾಕಷ್ಟು ರೀತಿಯಲ್ಲಿ ಅಲ್ಲೂ ಕೂಡ ವಂಚನೆಗಳಾಗಿರ್ತಕ್ಕಂಥ ಈ ಪ್ರಕರಣ ಆದ್ಮೇಲೆ ಸಾಕಷ್ಟು ಜನ ಬಂದು ಹೇಳಿದ್ರು. ಬೆಂಬಲಿಗರು ನೀವು ನೋಡಬಹುದು, ಈ ರೀತಿಯಾಗಿ ಒಬ್ಬ ಸರ್ಕಾರಿ ಅಧಿಕಾರಿಗೆ ಬೆದರಿಕೆಯನ್ನ ಹಾಕಿ ಇಷ್ಟೆಲ್ಲ ಒಂದು ಪ್ರಕರಣ, ಗಂಭೀರವಾದ ಪ್ರಕರಣ, 2 FIRಗಳಿದ್ರು ಕೂಡ ಒಂದು ಬೆಂಬಲಿಗರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಒಂದು
ಅಭಿಯಾನವನ್ನ ನಡೆಸಿದ್ರು. ನೀವು ಯಾವುದು ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋದಕ್ಕೆ ನೀವು ಏನು ಮಾತಾಡಿರೋದಕ್ಕೆ ನೀವು ಕ್ಷಮೆಯನ್ನ ಕೇಳಿದ್ರ, ನೀವು ಏನು ವಿಚಲಿತರಾಗೋದು ಬೇಡ, ನಿಮ್ ಜೊತೆ ನಾವಿದ್ದೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ರಾಜೀವ್ ಗೌಡ ಬೆಂಬಲಿಗರು ಕೂಡ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ಪ್ರಕರಣವನ್ನ ಗಂಭೀರವಾಗಿ ನಾವು ತೆಗೆದುಕೊಳ್ಳೋದಾದ್ರೆ ಖಂಡಿತವಾಗಿ ಈ ಒಂದು ಪ್ರಕರಣ ಈಗಾಗಲೇ ಕೋರ್ಟ್ ಮೆಟ್ಟಿಲ ಈಗ ಕೋರ್ಟ್ಗೆ ಬರ್ತಾ ಇದೆ. ಯಾವ ರೀತಿ ಜಡ್ಜ್ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತದ್ದು ನೋಡ್ಬೇಕಾಗಿದೆ. ಎಕ್ಸಾಕ್ಟ್ಲಿ ಮಂಜುನಾಥ್, ನೋಡಿ ಶ್ರೀಲಕ್ಷ್ಮಿ, ಬಹಳ ಗಂಭೀರ ಪ್ರಕರಣ ಇದು. ಒಬ್ರು ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತ ಪ್ರಕರಣ. ರಾಜೀವ್ ಗೌಡ ಅವರನ್ನ ವಶಕ್ಕೆ ಪೊಲೀಸರು ಪಡ್ಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಕೆಲವೇ ಹೊತ್ತಿನಲ್ಲಿ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ. ಬೆಂಬಲಿಗರಂತೂ ಈ ಹೊತ್ತಿಗೆ ಶಿಡ್ಲಘಟ್ಟ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸೇರ್ತಾ ಇದ್ದಾರೆ. ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಕಾಬಂದಿಯನ್ನು ಹಾಕಿ ಎಲ್ಲವನ್ನು ಕೂಡ ಈಗ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ರಾಜೀವ್ ಗೌಡ ಅವರಿಗೆ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಕಸ್ಟಡಿ ಕೊಡ್ತಾರೆ, ಅದು ಜುಡಿಷಿಯಲ್ ಕಸ್ಟಡಿಯೋ ಅಥವಾ ಪೊಲೀಸ್ ಕಸ್ಟಡಿಯೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮುಂದೆ ಈ ಪ್ರಕರಣದಲ್ಲಿ ಶಿಡ್ಲಘಟ್ಟದಿಂದ ಪಿನ್ ಟು ಪಿನ್ ಮಾಹಿತಿಯನ್ನ ನಮ್ಮ ತಂಡ ನಿಮ್ಮವರೆಗೂ ಕೂಡ ತಲುಪಿಸೋ ಪ್ರಯತ್ನ ಮಾಡುತ್ತೆ. ಓವರ್ ಟು ಯು ಶ್ರೀಲಕ್ಷ್ಮಿ. ರೈಟ್. ನಿರಂತರವಾಗಿ ಯಾವಾಗ ರಾಜೀವ್ ಗೌಡ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ರು, ಇಲ್ಲಿನ ಪಿನ್ ಟು ಪಿನ್ ಡೀಟೇಲ್ ನೊಂದಿಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನ್ನೂರು ಸಂಪೂರ್ಣ ಚಿತ್ರಣವನ್ನ ವಿವರಿಸ್ತಾ ಇದ್ರು. ನಿನ್ನೆ ರಾತ್ರಿಯಿಂದಲೂ ಕೂಡ ರಾಜೀವ್ ಗೌಡ ಅವ್ರನ್ನ ಕರ್ಕೊಂಡು ಬರಬಹುದು ಅನ್ನುವಂತ ಒಂದು ಅನುಮಾನಗಳಿತ್ತು. ಹಾಗಾಗಿ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಮಂಜುನಾಥ್ ನನ್ನ ಜೊತೆಲಿ ಈಗಿದ್ದಾರೆ. ಮಂಜುನಾಥ್, ಹೇಳಿ, ಈ ಕಾರ್ಯಾಚರಣೆ ಹೇಗಾಯ್ತು ಅಂತ ತಮ್ಗನ್ಸುತ್ತೆ? ಏನಾಗ್ಬೋದು ಮುಂದೇನು? ವಾಟ್ ನೆಕ್ಸ್ಟ್? ಎಷ್ಟು ದಿನ ಕಸ್ಟಡಿ ಕೊಡಬಹುದು? ಏನಾದ್ರೂ ಪೊಲೀಸ್ ಇಂಟ್ರೋಗೇಷನ್ ಮಾಡಿದ್ರೆ ಇನ್ನೇನಾಗ್ಬೋದು? ಓವರ್ ಟು ಯು ಮಂಜುನಾಥ್. ಖಂಡಿತವಾಗಿ ರಂಜಿತ್, ಏನಂತಂದ್ರೆ ಈ ಪ್ರಕರಣನ ನಾವು ಯೋಚನೆ ಮಾಡಬೇಕು. ಸುಮಾರು 13 ದಿನಗಳಿಂದ ಈ ಪ್ರಕರಣವನ್ನ ನಾವು ಗಮನಿಸ್ತಾ ಹೋದ್ರೆ ಸುಮಾರು 13 ದಿನಗಳಿಂದ ಪೊಲೀಸರಿಗೆ ಇವ್ರನ್ನ ಇಡ್ಲಿಕ್ಕೆ ಸಾಧ್ಯ ಆಗಿಲ್ವಾ? ಯಾಕಂತಂದ್ರೆ ಕೆಲವು ಪ್ರಕರಣಗಳಲ್ಲಿ ನಾವು ನೋಡಬಹುದು, ಒಂದು ಸಣ್ಣ ಕಳ್ಳನ ಅಂತಂದ್ರೆ ಬೇರೆ ಬೇರೆ ಇದು ಅಂತಂದ್ರೆ ಎಲ್ಲರೂ ಸಿಕ್ಕಾಕೊಳ್ತಾರೆ. ಆದ್ರೆ ಈ ರೀತಿಯಾದ ಒಂದು ಪ್ರಭಾವವನ್ನ ಒಬ್ಬ ಸಚಿವರು ಈತನನ್ನ ಉಳಿಸ್ಲಿಕ್ಕೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರದ ಪ್ರಭಾವ ಸಚಿವರೇ ಆತನ ಬೆನ್ನೆಲುಬಿಗೆ ನಿಂತಿದ್ರು. ಈಗ ಸಿಕ್ಕಾಕೊಂಡಿರುವಂತಹ ರಾಜೀವ್ ಗೌಡನ ಬಂಧನ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಪ್ರಮುಖವಾಗಿ ಇಲ್ಲಿ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ರಾಜೀವ್ ಗೌಡನನ್ನ ಮೊದಲ ಬಾರಿಗೆ ಕರ್ಕೊಂಡು ಬರಲಾಗುತ್ತೆ. ಕರೆದುಕೊಂಡು ಬಂದ ನಂತರ ಆತನನ್ನ 14 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಒಂದು ಪೊಲೀಸರು ಅವ್ರನ್ನ ಕೇಳಲಾಗ್ತದೆ. ಅದರ ಜೊತೆಗೆ ನಾವು ಇನ್ನೊಂದು ಯೋಚನೆ ಮಾಡಬೇಕು. ಇಲ್ಲಿ ಪ್ರಮುಖವಾಗಿರುವಂತದ್ದು ಆತನಿಗೆ ಆಶ್ರಯ ಕೊಟ್ಟಿರುವಂತಹ ಮೈಕಲ್ ಎಂಬಾತನನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ. ಆತನನ್ನು ಕೂಡ ಇಂಟ್ರಾಗೇಟ್ ಮಾಡ್ಲಿಕ್ಕೆ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಕೂಡ ನಾವು ಇನ್ನಷ್ಟೇ ನೋಡಬೇಕಾಗಿದೆ. ಆದ್ರೆ ಸದ್ಯಕ್ಕೆ ನಮಗೆ ಬಂದ ಇರೋ ಮಾಹಿತಿ ಪ್ರಕಾರ 14 ದಿನಗಳ ಇಲ್ಲ 10 ದಿನಗಳ ಕಾಲ ಆದ್ರೂ ಪೊಲೀಸ್ ಕಸ್ಟಡಿಗೆ ಕೊಡಬಹುದು ಅಂತಕ್ಕಂಥ ನಿರೀಕ್ಷೆ ಕೂಡ ಇರುವಂತದ್ದು. ರಂಜಿತ್, ಎಸ್, ಥ್ಯಾಂಕ್ ಯು. ನೋಡಿ, 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ರೆ ಆತನ 2 ಪ್ರಕರಣಗಳ ದಾಖಲಾಗಿದೆ. ಆ 2 ಪ್ರಕರಣಗಳ ಸಂಬಂಧ ಆತನನ್ನ ಇಂಟ್ರಾಗ್ರೇಷನ್ ಮಾಡುವಂತ ಸಾಧ್ಯತೆಗಳಿದಾವೆ. ಇನ್ನು ಪೌರಾಯುಕ್ತೆ ಅಮೃತ ಗೌಡ ಇಲ್ಲಿವರೆಗೂ ಕೂಡ ತಮ್ಮ ಜೊತೆಲಿ ಮಾತಾಡಿದಾಗೆಲ್ಲ ಏನ್ ಹೇಳ್ತಾ ಇದ್ದಾರೆ? ಅವ್ರು ಏನ್ ಹೇಳಿದ್ರು? ನನ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತ ಆ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕು ಅನ್ನೋದನ್ನ ಹೇಳಿದ್ರು. ಇನ್ನು ಕೂಡ ಅದೇ ಸ್ಟ್ಯಾಂಡ್ ನಲ್ಲಿ ಇದ್ದಾರೆ. ತಾವು ಮಾತಾಡಿಸಿದ್ರ? ಈಗ ಸದ್ಯಕ್ಕೆ ಜನ ಏನ್ ಹೇಳ್ತಿದ್ದಾರೆ? ಈ ಭಾಗದ ಸ್ಥಳೀಕರು ಏನ್ ಹೇಳ್ತಿದ್ದಾರೆ? ಹೇಳಿ ಮಂಜುನಾಥ್. ರಂಜಿತ್, ಖಂಡಿತವಾಗಿ ಏನು ಶಿಡ್ಲಘಟ್ಟ ಪೌರಾಯುಕ್ತ ಅಮೃತ ಗೌಡ ಅವರು ಹೇಳುವಂತದ್ದು ಇಷ್ಟೇ. ಅಂದ್ರೆ ಕೇವಲ ಇದ್ಯಾವುದೋ ರಾಜಕೀಯ ಬ್ಯಾನರ್ ಅನ್ನ ತೆರವುಗೊಳಿಸಿದ್ದಲ್ಲ, ಇದು ಒಂದು ಸಿನಿಮಾ ಬ್ಯಾನರ್. ಅದು ಜಮೀರ್ ಅಹಮದ್ ಖಾನ್ ಅವರ ಮಗನ ಒಂದು ಕಲ್ಟ್ ಮೂವಿಯ ಪ್ರಮೋಷನ್ಗೆ ಹಾಕಿದ್ದಂತಹ ಬ್ಯಾನರ್. ರಾಜೀವ್ ಗೌಡ ಇದೇ ಬ್ಯಾನರ್ ಗಳನ್ನ ಇಡೀ ಶಿಡ್ಲಘಟ್ಟ ನಗರದ ಆದ್ಯಂತ ಸಾಕಷ್ಟು ಬ್ಯಾನರ್ ಗಳನ್ನ ಕಟ್ಟಿದ್ದಂತ ಸಂದರ್ಭದಲ್ಲಿ ಇದೇ ಕೋಟೆ ಸರ್ಕಲ್ ನಲ್ಲಿ ಸಾಕಷ್ಟು ಆ ಒಂದು ಬ್ಯಾನರ್ ನಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಆ ಒಂದು ಬ್ಯಾನರ್ ನನ್ನ ತೆರವು ಮಾಡಿದ್ರು. ಇದು ಈ ಒಂದು ಗಲಾಟೆ ಏಕೆ ಉಟ್ಕೊಳ್ಳುತ್ತು ಅಂತಂದ್ರೆ, ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಇದೇ ಒಂದು ಶಿಡ್ಲಘಟ್ಟಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಬ್ಯಾನರ್ ಗಳನ್ನ ರಾಜೀವ್ ಗೌಡ ಕಟ್ಟಿಸಿರ್ತಾರೆ. ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಜೆಡಿಎಸ್ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಕೂಡ ಕಟ್ಟಿರ್ತಾರೆ. ಆ ರವಿಕುಮಾರ್ ಬ್ಯಾನರ್ ಗಳನ್ನ ಹಾಗೆ ಉಳಿಸಿ ಅವರ ಬ್ಯಾನರ್ ಗಳನ್ನ ತೆರವು ಮಾಡಿದಂತ ಒಂದು ಹಿನ್ನೆಲೆ ಇಟ್ಕೊಂಡು ಕಲ್ಟ್ ಮೂವಿದು ಕೂಡ ನೀವು ಬ್ಯಾನರ್ ನನ್ನ ತೆರವು ಮಾಡಿದ್ರಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಉಟ್ಕೊಳ್ಳುತ್ತೆ. ಇಲ್ಲಿ ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕು. ನಮ್ಮ ಬ್ಯಾನರ್ ಅನ್ನ ತೆರವು ಮಾಡಿದ್ರಿ, ನಾನು ಬೆಂಕಿ ಹಚ್ಚುತ್ತೇನೆ, ಚಪ್ಪಲಿ ಹಾಕಿ ನಿಮ್ಗೆ ಹಾರ ಹಾಕಿ ಮೆರವಣಿಗೆ ಮಾಡಿ ನಾನು ಇಲ್ಲಿಂದ ಓಡಿಸ್ತೇನೆ ಅಂತಕ್ಕಂಥ ಮಾತು ಇಡೀ ಶಿಡ್ಲಘಟ್ಟ ನಗರ ಜನರನ್ನ ಕೆರಳಿಸುತ್ತೆ. ಹಾಗಾಗಿ ಇವತ್ತು ಆತನ ಮೇಲೆ ಗಂಭೀರವಾಗಿ ಒಂದು ಸರ್ಕಾರಿ ಅಧಿಕಾರಿ ಮೇಲೆ ಬೆದರಿಕೆ ಮತ್ತೆ ಧಮಕಿ ಹಾಕಿ ಕೊಲೆ ಯತ್ನ ಒಂದು ಪ್ರಕರಣ ಕೂಡ ಇಲ್ಲಿ ದಾಖಲಾಗಿರುವಂತದ್ದು ಇನ್ನಷ್ಟೇ ನೋಡಬೇಕು. ಜನ ಕೂಡ ಈಗ ರಾಜೀವ್ ಗೌಡನ ಅರೆಸ್ಟ್ ಮಾಡಿರುವಂತದಕ್ಕೆ ಜನ ಕೂಡ ಈಗ ಗಮನಿಸಿದ್ದಾರೆ. ಆದ್ರೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತಕ್ಕಂಥದ್ದು ಕೂಡ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ರಂಜಿತ್, ಕರೆಕ್ಟ್. ಮಂಜುನಾಥ್, ನಾವು ಗಮನಿಸ್ತಾ ಹೋದಂಗೆ ನೋಡಿ, ಇದು ಹೈ ಪ್ರೊಫೈಲ್ ಕೇಸ್. ಈ ಭಾಗದ ಪ್ರಭಾವಿ ಮುಖಂಡ ರಾಜೀವ್ ಗೌಡ
ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತರಾದ್ರೂ ಕೂಡ ತನ್ನದೇ ಆದಂತ ಒಂದಿಷ್ಟು ಬೆಂಬಲಿಗರ ಜೊತೆಗೆ ಈ ಭಾಗದಲ್ಲಿ ಓಡಾಡ್ತಾ ಇದ್ರು. ಕೇವಲ ಬ್ಯಾನರ್ ವಿಚಾರಕ್ಕೆ ಇಷ್ಟು ದೊಡ್ಡ ಒಂದು ಟ್ರ್ಯಾಪ್ ಆಗಿ ಅಥವಾ ಇಷ್ಟು ದೊಡ್ಡ ಒಂದು ಎಲಿಗೇಷನ್ ಅಲ್ಲಿ ಸಿಕ್ಕಂಡು ಬಿದ್ದಿರುವಂತ ರಾಜೀವ್ ಗೌಡ ಅವರ ಬೆಂಬಲಿಗರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಜನ ಬಿಡಿ, ಜನ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇವ್ರ ಸ್ಟ್ಯಾಂಡ್ ಏನು, ಮಾಡಿದ್ದು ತಪ್ಪಾಗಿದೆ ಅನ್ನುವಂತ ಮನೋಭಾವನೆ ಏನಾದ್ರೂ ಇದೆಯಾ? ಅದು ರಾಜೀವ್ ಗೌಡ ಬೇಸಿಕಲಿ ಏನು ಹೀಗೇನಾ, ಡೋಂಟ್ ಕೇರ್, ಯಾರಿಗೇನು ಹೇಳೋದು ಕೇಳೋದು ಅಥವಾ ಒಂದು ಮುಲಾಜು ಗಿಲಾಜು ಏನೂ ಇಲ್ವಾ ಹಾಗಾದ್ರೆ ಹೇಗೆ ಅಂತ ಮಂಜುನಾಥ್? ರಂಜಿತ್, ಖಂಡಿತ ಈ ಶಿಡ್ಲಘಟ್ಟಕ್ಕೆ ರಾಜೀವ್ ಗೌಡ ಬಂದು 2023ರ ಚುನಾವಣೆಗೆ ಏನು ಹಿಂದೆ 2 ವರ್ಷಗಳ ಹಿಂದೆ ಇಲ್ಲಿ ಒಂದು ಕಿಟ್ಟುಗಳು ಮತ್ತೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಂದಂತಹ ವ್ಯಕ್ತಿ. ಈತ ಮಂಡೂರು ಕೇರ್ಪುರ ಭಾಗದಲ್ಲಿ ಸಾಕಷ್ಟು ಒಂದು ಚಿರಪರಿಚಯ ಆಗಿರ್ತಕ್ಕಂಥ, ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮಾಡಿಕೊಂಡು ಸಾಕಷ್ಟು ರೀತಿಯಲ್ಲಿ ಅಲ್ಲೂ ಕೂಡ ವಂಚನೆಗಳಾಗಿರ್ತಕ್ಕಂಥ ಈ ಪ್ರಕರಣ ಆದ್ಮೇಲೆ ಸಾಕಷ್ಟು ಜನ ಬಂದು ಹೇಳಿದ್ರು. ಬೆಂಬಲಿಗರು ನೀವು ನೋಡಬಹುದು, ಈ ರೀತಿಯಾಗಿ ಒಬ್ಬ ಸರ್ಕಾರಿ ಅಧಿಕಾರಿಗೆ ಬೆದರಿಕೆಯನ್ನ ಹಾಕಿ ಇಷ್ಟೆಲ್ಲ ಒಂದು ಪ್ರಕರಣ, ಗಂಭೀರವಾದ ಪ್ರಕರಣ, 2 FIRಗಳಿದ್ರು ಕೂಡ ಒಂದು ಬೆಂಬಲಿಗರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಒಂದು ಅಭಿಯಾನವನ್ನ ನಡೆಸಿದ್ರು. ನೀವು ಯಾವುದು ತಪ್ಪು ಮಾಡಿಲ್ಲ, ಸೊಪ್ಪು ಮಾಡಿರೋದಕ್ಕೆ ನೀವು ಏನು ಮಾತಾಡಿರೋದಕ್ಕೆ ನೀವು ಕ್ಷಮೆಯನ್ನ ಕೇಳಿದ್ರ, ನೀವು ಏನು ವಿಚಲಿತರಾಗೋದು ಬೇಡ, ನಿಮ್ ಜೊತೆ ನಾವಿದ್ದೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ರಾಜೀವ್ ಗೌಡ ಬೆಂಬಲಿಗರು ಕೂಡ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ಪ್ರಕರಣವನ್ನ ಗಂಭೀರವಾಗಿ ನಾವು ತೆಗೆದುಕೊಳ್ಳೋದಾದ್ರೆ ಖಂಡಿತವಾಗಿ ಈ ಒಂದು ಪ್ರಕರಣ ಈಗಾಗಲೇ ಕೋರ್ಟ್ ಮೆಟ್ಟಿಲ ಈಗ ಕೋರ್ಟ್ಗೆ ಬರ್ತಾ ಇದೆ. ಯಾವ ರೀತಿ ಜಡ್ಜ್ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತದ್ದು ನೋಡ್ಬೇಕಾಗಿದೆ. ಎಕ್ಸಾಕ್ಟ್ಲಿ ಮಂಜುನಾಥ್, ನೋಡಿ ಶ್ರೀಲಕ್ಷ್ಮಿ, ಬಹಳ ಗಂಭೀರ ಪ್ರಕರಣ ಇದು. ಒಬ್ರು ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತ ಪ್ರಕರಣ. ರಾಜೀವ್ ಗೌಡ ಅವರನ್ನ ವಶಕ್ಕೆ ಪೊಲೀಸರು ಪಡ್ಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಕೆಲವೇ ಹೊತ್ತಿನಲ್ಲಿ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ. ಬೆಂಬಲಿಗರಂತೂ ಈ ಹೊತ್ತಿಗೆ ಶಿಡ್ಲಘಟ್ಟ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸೇರ್ತಾ ಇದ್ದಾರೆ. ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಕಾಬಂದಿಯನ್ನು ಹಾಕಿ ಎಲ್ಲವನ್ನು ಕೂಡ ಈಗ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ರಾಜೀವ್ ಗೌಡ ಅವರಿಗೆ ನ್ಯಾಯಾಧೀಶರು ಎಷ್ಟು ದಿನಗಳ ಕಾಲ ಕಸ್ಟಡಿ ಕೊಡ್ತಾರೆ, ಅದು ಜುಡಿಷಿಯಲ್ ಕಸ್ಟಡಿಯೋ ಅಥವಾ ಪೊಲೀಸ್ ಕಸ್ಟಡಿಯೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮುಂದೆ ಈ ಪ್ರಕರಣದಲ್ಲಿ ಶಿಡ್ಲಘಟ್ಟದಿಂದ ಪಿನ್ ಟು ಪಿನ್ ಮಾಹಿತಿಯನ್ನ ನಮ್ಮ ತಂಡ ನಿಮ್ಮವರೆಗೂ ಕೂಡ ತಲುಪಿಸೋ ಪ್ರಯತ್ನ ಮಾಡುತ್ತೆ. ಓವರ್ ಟು ಯು ಶ್ರೀಲಕ್ಷ್ಮಿ. Right.